ಗೀತಕ್ಕ, ಹೆಂಗಿದ್ದಾನೆ ಹುಡುಗ? ನಿನಗೆ ಓಕೆನಾ? ಹ್ಞೂ, ನನಗೂ ಓಕೆ. ಹುಡುಗ ಮಾತ್ರ ತುಂಬ ಚೆನ್ನಾಗಿದ್ದಾರೆ. ನನ್ನ ಕಲರ್ಗೆ ಅವ್ರ ಕಲರ್ಗೆ ಎಷ್ಟು ಫರ್ಕ್ ಐತೆ ನೋಡಿದೆ. ನಾನು ನೋಡಿದ್ರೆ ಸ್ವಲ್ಪ ಕಪ್ಪದಾನ, ಅವ್ರು ಎಷ್ಟು ಬೆಳ್ಳಗದಾರು. ನಿನ್ನಂಗೆ ಅದಾರ ನೋಡಿ ಕಲರ್ನಾಗ. ಅಲ್ಲ, ನನಗಂತೂ ಅವರು ಓಕೆ ಆದರೂ ಅವರು ನನಗೆ ಹ್ಞೂ ಅಂಥೇಳಿ ಏನೋ ಒಂದು ಗಿಫ್ಟ್ ಕೊಟ್ಟೋದ್ರ ಗೊತ್ತು. ಹೌದಾ? ಏನಕ್ಕ ಅದು? ಯಾವ ಹುಡುಗ ನೋಡಕ್ಕೆ ಬಂದ ಗಿಫ್ಟ್ ಕೊಟ್ಟೋಕ್ಕನ? ಅದ ಇವ್ರೇನು ಕೊಟ್ಟೋದ್ರು ನಿಂಗೆ ಆ ಥರ ಗಿಫ್ಟ್ನ? ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಅವರು ನನಗೆ ಮುತ್ತು ಕೊಟ್ಟೋದ್ರು. ಗೀತಾಕ್ಕ, ಇನ್ನೂ ಮದುವೆನ ಫಿಕ್ಸ್ ಆಗ್ದ ಮುತ್ತು ಕೊಟ್ರಾ? ಹ್ಞೂ, ಯಾಕೆ ಕೊಡ್ಬಾರ್ದಾಗಿತ್ತಾ? ಸರಿ ಅಲ್ವಾ ಅದು? ಅಕ್ಕ, ನಿನಗೆ ನಾನು ಹೇಳಬೇಕಾ? ನೀ ನನಗೆ ಹೇಳಬೇಕು ಸರಿನಾ ತಪ್ಪಾ ಅಂತ ಹೇಳಿ. ಆದರೆ ನೀನು ನನ್ನನ್ನು ಕೇಳ್ತಾ ಇದೆಯಾ? ನಾನು ಹೇಗೆ ಹೇಳಿ ನಿನಗೆ? ಏನು ಇಟ್ಕೊಳ್ಳಿ ಇಲ್ಲಿ, ಬಾರ ಇಲ್ಲಿ. ಹೇಳಿ ಗೀತಾಕ್ಕ, ಏನಾದರೂ ಕೆಲಸ ಆಯ್ತಾನ? ಇವತ್ತ ನೀನು ಸಂಜು ಸೇರಿ ನನ್ನ ಅಷ್ಟು ಚಂದ ರೆಡಿ ಮಾಡಿದ್ರಿ. ಬಂದಿರೋ ಹುಡುಗ ಒಪ್ಕೊಂಡ ಬಿಟ್ಟ. ಥ್ಯಾಂಕ್ಸ್. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕಕ್ಕ ಥ್ಯಾಂಕ್ಸ? ಇದು ನಾವು ಮಾಡಬೇಕಾಗಿರೋದು ಕರ್ತವ್ಯನಲ್ಲ, ಕೆಲಸ ಎಲ್ಲನೂ ಮಾಡಲೇಬೇಕು. ಅತ್ತೆ ಏನು ಹೇಳಿದ್ರು ಅದನ್ನ ಮಾಡಬೇಕಲ್ಲ. ಏನಂದು ನೀನು? ಅತ್ತೆನ? ಸಾರಿ, ಅದು ಅಮ್ಮೋರು ಅನ್ನಕ್ಕೆ ಹೋಗಿ ಅತ್ತೆ ಅಂದ್ಬಿಟ್ನಿ ಅಕ್ಕ, ಗೊತ್ತಾಗಲಿಲ್ಲ. ಓ ಹೌದಾ, ಸರಿ ಸರಿ. ಗೀತಾ, ನಿನಗೆ ಹುಡುಗ ಇಷ್ಟ ಆದೋ ಇಲ್ಲೋ? ಅಮ್ಮ, ನನಗೂ ಅವರು ಇಷ್ಟ ಆದ್ರೆ. ಇಲ್ಲಂತ ಯಾಕೆ ಹೇಳೋದು? ನನಗೂ ಇಷ್ಟ ಆದ್ರಮ್ಮ ಅವರು. ಮುಂದಿನ ಮಾತುಕತೆ ಮಾಡಿ ಮದುವೆನ ಇಟ್ಕೊಂಬಿಡ್ರಿ. ಕಳ್ಳಿ ಓಡಿ ಹೋಗ್ತಾಳೆ ನೋಡು ಇಷ್ಟ ಅಂತೇಳಿ. ಯಾಕೆ ನಿಂತ್ಕೊಂಡು ಮಾತಾಡ್ರಿ ಏನಾಗ್ತೈತಿ? ನನ್ನ ಮುಂದೆ ನಿಂತು ಮಾತಾಡೋಕ್ಕೆ ನಾಚಿಕೆನ? ಓ ಅತ್ತೆ, ಅಕ್ಕಂಗೆ ಹುಡುಗ ತುಂಬ ಇಷ್ಟ ಆಗಿರೋಂಗೈತಿ. ಹುಡುಗನೂ ಚೆನ್ನಾಗಿದ್ರು. ನಾನು ಇಲ್ಲಿ ಬಂದಿದ್ರಲ್ಲ ಅವಾಗ ನೋಡಿದ್ನಿ. ಮತ್ತೇನು ಕೊಡ್ತಗೊಳ್ಳೋದು ಮಾತುಕತೆ ಎಲ್ಲ ಮಾತಾಡಿದ್ರತ್ತೆ, ಅಥವಾ ಮುಂದೆ ಯಾವಾಗಾದ್ರೂ ಮಾತಾಡ್ತೀರಾ ಚಲೋ ದಿನ ನೋಡಿಕೊಂಡು? ಮುಂದೆ ನೋಡ್ಕೊಂಡು ಮಾತಾಡ್ಬೇಕು. ಆಕೆಗೆ ಸ್ವಲ್ಪ ಹೋಗಿ ಅವು ಎಂಗೇಜ್ಮೆಂಟು ಸೀರೆ ತರಬೇಕು. ಹೌದು, ಹೂ ಮುಡ್ಸೋ ಶಾಸ್ತ್ರದ ಅದಕ್ಕೆಲ್ಲ ತಯಾರು ಮಾಡ್ಕೋಬೇಕು. ಅಲ್ಲಿವರೆಗೂ ನೀನು ಇಲ್ಲೇ ಇದ್ಬಿಡು. ಹೋಗ್ತಾನಂದೆಲ್ಲ ಬೇಡ, ಇಲ್ಲೇ ಇರು ಸ್ವಲ್ಪ ದಿನ. ಆಕೆಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೀನು ಹೋಗುವಂತೆ. ಹೌದಾತೆ? ಸರಿ ಅತ್ತೆ, ಅಮ್ಮಂಗೆ ಫೋನ್ ಮಾಡಿ ಕೇಳಿ ಹೇಳ್ತೀನಿ, ಸರಿನಾ? ಹೋಗಿ ಫೋನ್ ಮಾಡಿ ಕೇಳು, ಆಮೇಲೆ ನನಗೆ ಹೇಳು. ಸರಿ ಅತ್ತೆ. ಚಂದ ಮಾಡಿದ್ದಿ ತಗೋ ರೆಡಿ. ನೀನು ರೆಡಿ ಚಂದ ಮಾಡಿದ್ದಿ ಅಂತೇಳಿ ಹುಡುಗಿನ ಕಡೆಯಾರ ಒಪ್ಕೊಂಡ್ರು ನನ್ನ ಮಗಳನ್ನ. ಹಂಗೆ ಎಲ್ಲದಕ್ಕೂ ನೀನು ಮಾಡ್ಬೇಕು. ಇನ್ನೊಂದು, ಈ ಸಂಜು ಅದಾಳಲ್ಲ, ಆಕೆ ನನ್ನ ಮಗನ ಹೆಣ್ತಿ ಆಗಾಕಿ. ನೀನು ನಾಳೆ ಸಂಜು ಬರ್ತಂತಂದ್ರೆ ಅವನಿಂದ ಸ್ವಲ್ಪ ದೂರ ಇರೋಕೆ ಟ್ರೈ ಮಾಡು. ಆಕೆಗೆ ಗೊತ್ತಾಗಬಾರ್ದು, ಆಕೆಗೆ ಅನುಮಾನ ಬರಬಾರ್ದು. ಏನು? ಆಕೆಗೆ ಅನುಮಾನ ಬರುವಂಗೆ ಏನಾರ ನೀನು ನಡ್ಕೊಂಡು ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಏನು ಹೇಳತ್ತೀರಿ ಅತ್ತಿ ನೀವು? ನನ್ನ ಗಂಡನ ಜೊತೆ ನೀವು ಸಂಜೋಕ್ಕೆ ಮದುವೆ ಮಾಡಿಸ್ತಾನತ್ತೀರಿ? ಹೌದಾ? ಇದು ಈಗಿಂದಲ್ಲ, ನೀನು ಬರೋಕಿನ ಮುಂಚೆ ನಾವೆಲ್ಲ ಅನ್ಕೊಂಡಿದ್ದು. ನೀನು ಈಗ ನಡಕ್ಕೆ ಬಂದುಬಿಟ್ರೆ, ಪ್ರೀತಿ ಮಾಡ್ಯಾನ ಅಂತೇಳಿ ಮದುವೆ ಕೂಡ ಬಂದುಬಿಟ್ರೆ, ನಿನ್ನಂತ ಬಿಕಾರಿನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳೋನು, ಕೋಟ್ಯಾಧೀಶ್ವರ ಮಗಳಾಕಿ. ನಾವು ಮೊದಲಿಂದ ಮಾತುಕತೆ ಎಲ್ಲ ಮಾಡ್ಕೊಂಡು ಮುಗಿದಾಗಿ ಹೋಗೈತಿ ಯಾವಾಗ ನಾನು ಸಣ್ಣವರಿದ್ದಾಗ. ಈಗ ನೀನು ತಿರುಪಿ ಎತ್ತಕ್ಕೆ ಇಲ್ಲಿ ಬಂದ ಮನ್ಯಾಗ ನಾನು ಇಲ್ಲೇ ಇರ್ತೇನೆ ಅಂತಂದ್ರೆ ಯಾರು ಇಟ್ಕೋತಾರೆ? ನೀನೇನು ಮನೆ ಕೆಲಸಕ್ಕೆ ಲಾಯಕ್. ನೀನು ಮನೆ ಕೆಲಸ ಮಾಡ್ಕೊತ ಬೇಕಾದ್ರೆ ಇಲ್ಲೇ ಬಿತ್ತೀರಿ, ನಾವೇ ನಿನಗೆ ಹೋಗೋಣಂಗಿಲ್ಲ. ಆದ್ರೆ ನಮ್ಮ ಮಗಗೆ ನಾವು ಸಂಜೆನ ಕೊಟ್ಟ ಮದುವೆ ಮಾಡೋರು ಅಷ್ಟೇ. ಅಯ್ಯೋ ಅತ್ತಿ, ನನ್ನ ಜೀವನ ಹಾಳು ಮಾಡಬೇಡ್ರಿ ಅತ್ತಿ. ನಾನು ಅವರು ತುಂಬ ಪ್ರೀತಿ ಮಾಡಿ ಮದುವೆ ಆಗ್ಯವಿ. ನೀವು ಹೀಗಂದ್ರೆ ನಾನಿಬ್ಬರು ಪ್ರೀತಿ ಇಲ್ಲೇ ನಾವು ಮರ್ತು ಬಿಡಬೇಕು ಅನ್ನೋ ಹಂಗೆ ಹೇಳಾಕತ್ತೀರಿ. ನಾನು ಬಿಡ್ತೇನೆ ಅಂದ್ರೂ ಅವ್ರು ನಾನು ಬಿಡಲ್ಲ ಅತ್ತಿ. ನನಗೆ ಯಾಕೆ ಸಿಡ್ತಾರ್ತಿದ್ದಿ? ನೀನು ಈಗ ಬಂದಿರೋ ಬಿಕಾರಿ ನೀನು. ಆಕೆ ಯಾವಾಗ ಬಂದಾಳ ನೋಡು. ನನ್ನ ಮಗ ಬಂದಾಗ ನಾಯಿ ಹಂಗಿರ್ಬೇಕು. ಇವತ್ತು ಬರ್ತಾನಂತ ಹೇಳಿದಾನ, ಇವತ್ತು ಬರಲಿಲ್ಲ ಅಂದ್ರೆ ನಾಳೆ ಬರ್ತಾನೆ. ಎರಡು ಹೇಳಿದಾನ. ಅವನು ಬಂದಾಗ ಅವನಿಂದ ದೂರ ಇರಬೇಕು. ಅವ್ನು ಹೆಂಗೆ ಸಂಜೆ ಮದುವೆ ಆಗಬೇಕು, ಅವ್ನು ಹೆಂಗೆ ಮದುವೆ ಮಾಡ್ಕೋತಾನ ಅನ್ನೋದು ನನಗೆ ಗೊತ್ತೈತೆ. ಅವ್ನು ಹೆಂಗೆ ನಾನು ಬದಲಾಯಿಸ್ಬೇಕಂತ ಹೇಳಿ. ನೀನು ಅವ್ನು ಮುಂದೆ ಬಂದ ನೀನು ಅವ್ನು ಬಂದಾಗ ಅವ್ನ ರೂಮ್ನಾಗ ಮಕ್ಕೋಬೇಡ. ನೀನು ಆ ಕಡೆ ರೂಮ್ ಐತಲ್ಲ ಅಲ್ಲಿ ಹೋಗಿ ಬಿಡ್ದುಕೋ. ಅಲ್ಲೇನಾರ ಮಕ್ಕೊಂಡಿದ್ದ ಗೊತ್ತಾಯ್ತು, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೋ. ಅತ್ತೆ, ನೀವು ಈ ರೀತಿ ಮಾಡಬೇಡಿ ಅತ್ತೆ. ನನ್ನ ಜೀವನನ ಹಾಳು ಮಾಡಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಅವ್ರಿಗಿನ್ನೂ ಮದುವೆ ಆಗಿಲ್ಲ, ಅವ್ರಿಗೆ ಬೇರೆ ಮದುವೆ ಮಾಡ್ಬೋದು. ಆದರೆ ನನಗೆ ನಿಮ್ಮ ಮಗನ ಜೊತೆ ಮದುವೆ ಆಗೈತಿ. ನೀವು ನನ್ನ ಜೀವನ ಹಾಳು ಮಾಡೋದು ಸರಿನಾ ಅತ್ತೆ? ನೀ ನನಗೆ ಪಾಠ ಮಾಡಕ್ಕೆ ಬರಬೇಡ. ನನಗೆ ಗೊತ್ತೈತಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಇದು ಆಕೆಗೆ ಗೊತ್ತಾಗಬಾರ್ದು. ನನ್ನ ಮಗಗೆ ಮದುವೆ ಆಗೈತಿ, ನೀನು ಅವ್ನು ಹೇಳ್ತಿ ಅನ್ನೋದು ಆಕೆಗೆ ಗೊತ್ತಾಗಬಾರ್ದು. ಆಕೆಗೆ ಗೊತ್ತಾಗುವಂಗೆ ಏನಾರು ನೀನು ಮಾಡಿದೆ ಅನ್ಕೋ, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಈಗ ಹೇಳಕತ್ತೆ ನಾನು. ಯಾಕತ್ತೆ ನನ್ನ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಸಿಟ್ಟು? ನಾ ಏನು ಮಾಡಿ ನಿಮಗೆ? ನಾನು ಏನು ತಪ್ಪು ಮಾಡೀನಿ ನೀವೇ ಹೇಳ್ರಿ. ನೀ ನಮಗೇನು ಮಾಡದೇ ಇರ್ಬೋದು, ಆದರೆ ನನ್ನ ಮಗನ ಮದುವೆ ಮಾಡ್ಕೊಂಡು ಬಂದಿದ್ದಿ. ಅವನ್ನ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ದಿ. ಅವನ ಶ್ರೀಮಂತಿಕೆ ನೋಡಿ ಅವನ ಪ್ರೀತಿಗೆ ನಿನ್ನ ಪ್ರೀತಿಗೆ ಅವ್ನು ಬೀಳುವಂಗೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಿ ಬಿಕಾರಿ ನೀನು. ಒಂದು ಹೊತ್ತಿಗೆ ಊಟ ಮಾಡೋಕ್ಕೂ ನನಗೆ ಗತಿ ಇಲ್ದ ನಮ್ಮ ಮನೆಗೆ ಬಂದು ಬಿದ್ದು ಸಾಯಕತ್ತಿದ್ದಿ. ಅಂಥದ್ರಾಗ ನಿನಗೆ ನಾವು ನಮ್ಮ ಮನೆಯ ಅರಮನೆ ಸುಪ್ಪತ್ತಿದೆಯಲ್ಲ ನಿನ್ನ ಕೈಯಾಗ ಕೊಡ್ಬೇಕೇನ? ಹೋಗಲಿ ಬಿಕಾರಿ. ಅಯ್ಯೋ ಅತ್ತಿ, ನಾನು ಅದನ್ನೆಲ್ಲ ಕೊಡು ಅಂತ ಹೇಳಂಗಿಲ್ಲ. ನನ್ನ ಗಂಡ ಬೇಕು. ನನ್ನ ಗಂಡ ನಾನು ಇನ್ನೊಬ್ರಿಗೆ ಬಿಟ್ಕೊಡೋಕ್ಕಾಗಲ್ಲ ಅತ್ತಿ. ಏನಂತಿ ನೀನು?
ನೀನು ಯಾವಳ್ಳೆ ನನ್ನ ಮಗನ ಬಿಟ್ಕೊಡ್ದಿಲ್ಲ ನಾಕಿ ಹಾಂ ಒಂದೆರಡು ಕಪಾಳ ಹೊಡೆದ್ರೆ ಅವಾಗ ಗೊತ್ತಾಕತ್ತೆ ನನಗೆ. ಅತ್ತೆ ಯಾಕತ್ತೆ ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ನಾ ಏನು ತಪ್ಪು ಮಾತಾಡೀನಿ ಅತ್ತಿ? ನನ್ನ ಗಂಡನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳಿದ್ದೆ ತಪ್ಪನ? ನಿನ್ನ ಗಂಡ ಹೋಗಿನ ಮುಂಚೆ ನನ್ನ ಮಗ ಅವನು ನಾನು ಹೇಳಿದಂಗೆ ಕೇಳ್ತಾನ. ಅವನು ಬಂದಾಗ ಏನಾರ ನಾಟಕ ಇಟಕ್ಕೆ ಮಾಡಿದಿ ಆಮೇಲೆ ಐತ್ಲ ನಿನಗೆ ಮಾರಿ ಹಬ್ಬ. ಹುಡ್ಕೊಂಡು ಹೋಗಿ ನಿಮ್ಮಪ್ಪ ನಿಮ್ಮ ಹೋಗಿ ಏನಾರ ಮಾಡ್ಬಿಡ್ತಾನೆ ನೆನ್ಪಿಟ್ಕೊಂಡು ನಾನು. ನಿಮ್ಮ ಮನ್ಯಾಗ ನಿಮ್ಮ ಸಂಸಾರದಾಗ ಯಾರು ಇರಬಾರ್ದು ಹಾಗೆ ಮಾಡಿಬಿಡ್ತಾನೆ ನಾನು. ನನ್ನ ಮಗನ ಜೊತೆ ನನ್ನ ಜೊತೆ ನೀನು ಆಟ ಆಡಕತ್ರ. ಅತ್ತೆ ಏನಾಯ್ತು? ಯಾಕೆ ಆಡ್ತಾ ಇದ್ದಾಳೆ? ಅಯ್ಯೋ ಅವಳ ಹೊಡೆದ್ರ? ಇಲ್ಲ ಆಕೆ ನಾ ಹೊಡೆದಿಲ್ಲ. ಹಲ್ಲು ನೋವು ಅಂತ ಹಲ್ಲು ನೋವು ಸಾತಂತ ಆಡಾಕತ್ತಾಳ. ಅದಕ್ಕೆ ಗುಳಿಗೆ ಕೊಡ್ತೈತಿ ಕುಡ್ದು ಕಾಸ ಮಲ್ಕೋ ಒಂದು ಸಪತ್ತ ಅಂತ ಹೇಳಿದ್ನಿ. ಹೌದಾ ರಾಣಿ ಹಲ್ಲು ಊತಾ ಇದೆಯಾ? ನಾನು ಹೋಗಿ ಟ್ಯಾಬ್ಲೆಟ್ ತೊಗೊಂಬರಲ್ಲ ಅಥವಾ ಟ್ಯಾಬ್ಲೆಟ್ ಏನಾದರೂ ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಇದೆ ಅಕ್ಕ. ಬೇಡ ನಾನು ಅದನ್ನ ಕುಡಿತೇನೆ. ಸರಿ ಹಾಗಿದ್ರೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅವಾಗಿಂದ ಪಾಪ ಕೆಲಸ ಮಾಡೇ ಮಾಡ್ತಾ ಇದೆಯಾ? ಅತ್ತೆ ಅಮ್ಮ ಹ್ಞೂ ಅಂತ ಹೇಳಿದರು. ಹೌದು ಇನ್ನು ಯಾವಾಗ ಬರ್ತಾನೆ ಪ್ರೀತಮ್ಮು? ನನಗೆ ಯಾವಾಗ ನೋಡ್ತೀನೋ ಅಂತ ಕುತೂಹಲ ಆಗ್ತಾ ಇದೆ ಅವನ್ನ. ನನಗಂತೂ ಕಾದು ಕಾದು ಸಾಕಾಯ್ತು ಅತ್ತೆ. ಅವನಿಗೆ ಬೇಗ ಬಾ ಅಂತ ಫೋನ್ ಮಾಡಿ. ಅವರು ನನ್ನ ಗಂಡನ ನಿನಗೆ ನಾನು ಹೆಂಗೆ ಬಿಟ್ಕೊಡ್ಲಿ? ನನಗೆ ನೀನು ಬಿಟ್ಕೊಡೋಕೆ ಮನಸ್ಸಿಲ್ಲ. ನನಗೆ ನನ್ನ ಗಂಡ ಬೇಕು. ನಾನು ಅವ್ರನ್ನ ಯಾಕೋ ಬಿಟ್ಕೊಡಲ್ಲ. ಅಯ್ಯೋ ಇವತ್ತು ಬರ್ತಾನೆ ಅಂತ ಹೇಳಿದಾನೆ. ಇವತ್ತೇನು ಅಕಸ್ಮಾತ್ ಬರಲಿಲ್ಲ ಲೇಟ್ ಆಯ್ತು ಅಂದರೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದಾನೆ. ಅಷ್ಟೊಂದು ಯಾಕೆ ಇಷ್ಟು ದಿನ ಕಾದಿ ಅಂತ? ಇನ್ನು 2 ದಿನ ಕಾಯಕ್ಕೆ ಹಿಂಗೆ ಮಾಡಕತ್ತೇನು ನೀನು? ಅಯ್ಯೋ ಇಲ್ಲ ಅತ್ತೆ ನನಗೆ ಅವನ್ನ ನೋಡಿದ್ರೆ ಸಮಾಧಾನನೇ ಆಗ್ತಾಯಿಲ್ಲ. ನಾನು ಅವಾಗ ನೋಡಿದ್ದು ಇವಾಗ ಹೇಗಿದ್ದಾನೆ ಅಂತ ನಾನು ನೋಡಬೇಕು. ಯಾವಾಗ ನೋಡ್ತೀನೋ ಯಾವಾಗ ಬರ್ತಾನೋ? ನನಗಂತೂ ಕಾದು ಕಾದು ಸಾಕಾಗೋಗಿದೆ. ಬರ್ತಾನೆ ಬಂದ್ಮೇಲೆ ಎಷ್ಟು ಮಾತಾಡಬೇಕು ಅಷ್ಟೆಲ್ಲ ಮಾತಾಡು ಸರಿನಾ? ಬಿಡೋದಕ್ಕೆ ಹೋಗಬೇಡ. ಅವ್ನ ಕೈ ಹಿಡ್ಕೊಂಡು ಕೂತ್ಬಿಡು. ಅಮ್ಮ ಗೀತಕ್ಕ ರಾಣಿ. ಅಯ್ಯೋ ನಮ್ಮ ಪ್ರೀತಮ್ ಬಂದಂತ ಅನ್ಸತಿ. ಅತ್ತೆ ಪ್ರೀತಮ್ಗೆ ನಾನು ಬಂದಿರೋದು ಗೊತ್ತಿರಬಾರ್ದು. ನಾನು ಅವ್ರಿಗೆ ಸರ್ಪ್ರೈಸ್ ಮಾಡ್ತೀನಿ. ನಾನು ಇಲ್ಲೇ ಮುಚ್ಕೊಂಡಿರ್ತೀನಿ. ಅವ್ರು ಬಂದ ತಕ್ಷಣ ನನ್ನ ಕರಿತೀರಾ? ಅಯ್ಯೋ ಬೇಡ, ಅವು ಬಂದಾಗಿಂದ ಅವಾಗಿಂದ ಕಾಯಕತ್ತಿದ್ದಿ. ತಡಿ ಒಂದೀಟ. ಅಯ್ಯೋ ಅತ್ತೆ ನಿಮ್ಗೆ ಗೊತ್ತಾಗಲ್ಲ, ನಾನು ಅಲ್ಲೇ ಹಿಂದ್ಗಡೆ ಹೊತ್ಕೊಂಡಿರ್ತೀನಿ. ಅವ್ನು ನಿಮ್ಮ ಜೊತೆ ಎಲ್ಲ ಮಾತಾಡಿದಾದ್ಮೇಲೆ ನಾನು ಸರ್ಪ್ರೈಸ್ ಅಂತ ನೀವು ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ನಾನು ಬಂದುಬಿಡ್ತೀನಿ ಸರಿನಾ? ಸರಿ. ನೀನು ಯಾಕೆ ಇನ್ನೂ ಕಣ್ಣೀರು ಹಾಕಂತ ಇಲ್ಲೇ ನಿಂತಿದ್ದಿ? ಹೋಗಿ ರೆಸ್ಟ್ ಮಾಡೋಗು. ಸರಿ ಅಕ್ಕ. ಅಯ್ಯೋ ನನ್ನ ಗಂಡ ಬಂದ. ನಾನು ಅವನ ಜೊತೆ ಮಾತಾಡಲೇಬೇಕು. ಅವನ್ನ ನೋಡಬೇಕು. ಅಮ್ಮ ಹೇಗಿದ್ದೀರಾ? ಎಲ್ಲಿ ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ? ಅಪ್ಪನೂ ಇಲ್ವಾ? ಹಾಯ್ ರಾಣಿ ಹೇಗಿದೆಯಾ? ನಿನ್ನನ್ನು ತುಂಬ ಮಿಸ್ ಮಾಡ್ಕೊನಿ. ಅಮ್ಮ ಒಂದು ನಿಮಿಷ ಏನು ಅನ್ಕೋಬೇಡ. ಐ ಲವ್ ಯು ರಾಣಿ. ನಿನ್ನ ತುಂಬ ಮಿಸ್ ಮಾಡ್ಕೊನಿ. ನೀನು ಕರ್ಕೊಂಡೋಗಿದ್ರೆ ಚಲೋ ಇರ್ತಿತ್ತು. ಆದ್ರೆ ನಾನು ಹೋಗಿರೋ ಕೆಲಸದಲ್ಲಿ ಯಾರೋ ಅವ್ರು ಕರ್ಕೊಂಬಂದಿರಲಿಲ್ಲಲ್ಲ, ಹಾಗಾಗಿ ನಾನು ಹೋಗಿ ಬನ್ನಿ. ಹೆಂಗಿದ್ದಿ? ಆರಾಮಿದ್ದೆಲ್ಲ? ಓ ಮುಗಿತನಪ್ಪ ಈಗ? ನಮ್ಮ ಸ್ವಲ್ಪ ನೋಡ್ತೀಯನ? ಹ್ಞೂ ರೀ, ನೀವು ಆರಾಮಾಗಿ ಹೋಗಿ ಬಂದ್ರಲ್ಲ ನಂಗೆ ಅಷ್ಟೇ ಸಾಕು. ಅಯ್ಯೋ ಅಮ್ಮ ನೀನು ಹಗ್ ಮಾಡ್ತೀನಿ ತಗೋ. ನೀನು ಹಗ್ ಮಾಡ್ತಾ ಇರ್ತಾನೇನ? ಆದ್ರೆ ಅದು ರಾಣಿನ ಭಾಳ ಮಿಸ್ ಮಾಡ್ಕೊಳತ್ತೀನಿ ಅದಕ್ಕೆ. ಫಸ್ಟ್ ನಾನು ಮಾಡಿದ್ಬಿಟ್ಟು ಹೋಗಿ ಹೆಣ್ತೀನಿ ಮಾಡಿ ಈಗ ನಾನು ಮಾಡಕ್ಕೆ ಬಂದೇನ? ಸರಿ. ಏ ಹಾಯ್ ಪ್ರೀತಮ್, ಇವಾಗ ಬಂದು ಹೆಂಗದಿ? ಆರಾಮದಿ? ಜಸ್ಟ್ ಬಂದೆ ನೋಡಕ್ಕ. ಆರಾಮಿದೆ. ನೀನು ಹೆಂಗದಿ? ಹುಡ್ಗ ಒಪ್ಕೆ ಅದನಾ? ಓ ನನ್ಗೆ ಅವಾಗಲೇ ಅಪ್ಪ ಹೇಳಿದ್ರು ಹುಡ್ಗನೇನೋ ಒಪ್ಕೊಂಡ್ಬಿಟ್ಟಂತೆ. ಅಮ್ಮ ಅವ್ರಲ್ಲಿ? ಅವರು ಯಾರು? ನಿಮ್ಮ ಮನೆಯವರಾ? ಅಲ್ಲ, ನಿನಗೊಂದು ಸರ್ಪ್ರೈಸ್ ಐತಿ. ನೀನು ಅದನ್ನು ಸರ್ಪ್ರೈಸ್ ನೀನು ಊಹೆನೂ ಮಾಡ್ಕೊಂಡಿರಂಗಿಲ್ಲ ಅಂತ ದೊಡ್ಡ ಸರ್ಪ್ರೈಸ್ ನಿನಗೆ ಹೆಂಗೆ ಕೊಡ್ತೀವಿ ನೋಡೀಗ. ಸಂಜುನಾ? ಯಾರು ಸಂಜು? ಏನು ಸರ್ಪ್ರೈಸು? ಕಾಯಿ. ಹಾಯ್ ಪ್ರೀತು, ಹೇಗಿದ್ಯಾ? ಹೇ ಸಂಜು, ಹೇಗೆ ಇದೆಯಾ? ಚೆನ್ನಾಗಿದೆಯಾ? ಎಷ್ಟು ದಿನ ಆಯಿತು ನಿನ್ನ ನೋಡಿ, ಇವಾಗ ಬರ್ತಾ ಇದೆಯಾ? ಅವರು ಮಾತಾಡತ್ತಾರ, ನೀ ಏನು ನಿಂತ್ಕೊಂಡು ನೋಡತ್ತಿದಿ? ಹೋಗಿಲ್ಲಿಂದ. ಅತ್ತೆ ಅದು ಅವ್ರು ಬಂದಿದ್ದಾರ. ಅವ್ರಿಗೇನಾದರೂ ಬೇಕನ್ನ ಕೇಳಿ ಕೆಲಸ ಕೊಟ್ಟು ಹೋಗ್ತೇನಲ್ಲ. ಹೋಗಂತ ಹೇಳಿನಿ ನಾನು. ಏನೇ ಇದ್ರು ಅದನ್ನ ಸಂಜು ನೋಡ್ಕೋತಾಳ. ನಿಂದೇನು ಕೆಲಸ ಇಲ್ಲ, ಹೋಗಿಲ್ಲಿಂದ. ನಾನು ಮೊನ್ನೆನೇ ಬಂದೆ ನಿನ್ನ ನೋಡಬೇಕು ಅಂತ. ಆದರೆ ನೀನು ನೋಡಿದ್ರೆ ಇವಾಗ ಬರ್ತಾ ಇದೀಯಾ. ನಾನು ನಿನಗೋಸ್ಕರ ಕಾದು ಸಾಕಾಗೋಯ್ತು ನನಗೆ. ಓ ಹೌದಾ? ಅಯ್ಯೋ ನನಗೆ ಗೊತ್ತೇ ಇಲ್ವಲ್ಲ ನೀನು ಬರೋದು. ಕಾಲ್ ಮಾಡಿ ತಾನೇ ಬರಬೇಕು. ಪ್ರೀತು, ಐ ಲವ್ ಯು ಪ್ರೀತು. ಅಯ್ಯೋ ನನ್ನ ಹೆಂಡತಿ ಬೇರೆ ಇಲ್ಲೇ ಅದಾಳು. ಈಗ ನೋಡಿದ್ರೆ ಐ ಲವ್ ಯು ಅನ್ನತ್ತಾಳು. ನನ್ನ ಹೆಂಡತಿ ಏನಾದರೂ ಅಂದ್ಕೊಂಡ್ರೆ ಮೊದಲು ಪಾಪ ಅಮಾಯಕೇಕಿ. ಏನು ಮಾಡೋದು? ಅಯ್ಯೋ ಇವಳು ಬೇರೆ ನನ್ನ ಹಿಂಗೆ ತಪ್ಕೊಂಡಾಳ. ಆಕೆ ಏನು ಅನ್ಕೋತಾಳೋ ಏನೋ, ನನಗೊಂಥರ ಆಗತ್ತಲ್ಲ. ಸಂಜು ಸ್ವಲ್ಪ ಸರಿತೀಯಾ? ಯಾಕೆ ಏನಾಯ್ತು? ನಾನು ಹೇಳಿದ್ರೆ ನೀನು ರಿಪ್ಲೈ ಹೇಳಿಲ್ಲ. ಅದು ಏನಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿನಾ? ಸರಿ.